ಏನ್ ಬೇಕಾಗಿತ್ತು? ನನಗೆ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆನೆ ತಿಂಡಿ ಕೊಟ್ನಲ್ಲ. ಅದು ನನಗೆ ಸಾಲಿಲ್ಲ. ಯಜಮಾನ್ರು ಹೇಳಿದಾರೆ ದಿನಕ್ಕೆ ಒಂದೇ ಸತಿ ತಿಂಡಿ ಕೊಡು ಅಂತ. ನನ್ನ ವಿಷಯದಲ್ಲಿ ಹಾಗೆಲ್ಲ ಆಗಲ್ಲ. ನಾನು ಕೇಳಿದಾಗೆಲ್ಲ ನೀನು ಮಾಡಿ ಹಾಕ್ತಾ ಇರ್ಬೇಕು. ಕೇಳ್ದಾಗೆಲ್ಲ ಮಾಡಿ ಹಾಕಕ್ಕೆ ಇದು ಹೋಟ್ಲ್ ಅಲ್ಲ, ಅಡಿಗೆ ಮನೆ. ಯಾಕೆ ಕೊಡಲ್ಲ? ಯಜಮಾನ್ರು ತರ್ತಾ ಇರೋ ಅಕ್ಕಿ ಬೆಲೆ ಎಲ್ಲ 3 ದಿನಕ್ಕೆ ಖಾಲಿ ಆಗ್ತಾ ಇದೆ. ಗ್ಯಾಸ್ ಬೆಲೆನೂ ಏರಿದೆ, ತರಕಾರಿ ಬೆಲೆ ಗಗನಕ್ಕೆ ಏರ್ತಾ ಇದೆ. ತಂದ್ ಹಾಕೋರು ಒಬ್ರು, ತಿನ್ನೋರು 1000 ಜನ. ನೋಡು ಚಂಪಾ, ತಂದ್ ಹಾಕಿದ್ದನ್ನ ಬೇಯಿಸೋದು ಮಾತ್ರ ಕಲಿ, ಬೇರೆ ವಿಷಯಕ್ಕೆ ತಲೆ ಹಾಕ್ಬೇಡ. ಈಗೆಲ್ಲ ತಲೆ ಹಾಕ್ತಾ ಇದ್ರೆ ಚೆನ್ನಾಗಿರಲ್ಲ. ಏನ್ ಮಾಡ್ಬಿಡ್ತೀಯಾ? ಮಾತಾಡ್ತಾರ ಬಾಯಿಗೆ ಹೊಲಿಗೆ ಹಾಕ್ತೀನಿ. ಸೂಜಿ ದಾರ ತಗೊಂಡ್ ಬಾ, ಹೊಲಿಗೆ ಹಾಕೋರು ಯಾರು ಅಂತ ಗೊತ್ತಾಗತ್ತೆ. ಏನ್ ನೀನ್ ನನಗೆ ತಿಂಡಿ ಕೊಡ್ತೀಯಾ ಇಲ್ವಾ? ಯಜಮಾನ್ರು ಹೇಳಿದಾರೆ ಯಾರು ಎಷ್ಟು ಕೆಲಸ ಮಾಡ್ತಾರೋ ಅಷ್ಟಕ್ಕೆ ಮಾತ್ರ ಮಾಡಿ ಹಾಕು, ಎಕ್ಸ್ಟ್ರಾ ಕೇಳಿದ್ರೆ ಕೊಡ್ಬೇಡ ಅಂತ. ಈಗ ನೀನು ಕೊಟ್ಟಿಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಅದ್ ಯಾರತ್ರ ಹೇಳ್ಕೊತ್ರ ಹೇಳ್ಕೊ ಹೋಗ್ರಲ್ಲೇ. ಇಷ್ಟು ನೆಚ್ಕೊಂಡ್ಬಿಡಿದಾಳ? ಹೌದು ಅತ್ತಿಗೆ, ನೀವೇನಾದ್ರೂ ಅವಳಿಗೆ ಲಗಾಮ್ ಹಾಕಿಲ್ಲ ಅಂದ್ರೆ ನಿಮ್ ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಬಿಡ್ತಾಳೆ. ನೋ ನೋ ನೋ, ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಲೇ ಚಂಪಾ, ಬರೀಲಿ. ಏನ್ ಜಾಜಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯೋ ಮತ್ ಪಕ್ಕಕ್ಕಿರ್ಲಿ, ವಿಷಯ ಏನು ಅಂತ ಹೇಳಿ. ಲೇ, ಈ ಮನೇಲಿ ಯಾರಾದ್ರೂ ಎಷ್ಟು ಬೇಕಾದ್ರೂ ತಿನ್ಕೊಳ್ಳಿ, ಅದನ್ನೆಲ್ಲ ಲೆಕ್ಕ ಇಡಕ್ಕೆ ನೀನ್ ಯಾರೇ? ಆಫ್ಟರ್ ಆಲ್ ನೀನು ಈ ಮನೆ ಕೆಲಸದೋಳು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ನಮ್ ಯಜಮಾನ್ರು ಏನ್ ಹೇಳ್ತಾರೋ ಅದನ್ನ ಪಾಲಿಸೋದೇ ನಮ್ ಕರ್ತವ್ಯ. ಅಲ್ಲ, ಈ ಮನೆಗೆ ನಾನೇ ಯಜಮಾನಿ. ಮತ್ ಅವರು ನಾನ್ ಹೇಳಿದ್ದನ್ನ ಪಾಸ್ ಮಾಡೋ ರಬ್ಬರ್ ಸ್ಟ್ಯಾಂಪ್. ಏನು ಬೆಳಿಗ್ಗೆ ಬೆಳಿಗ್ಗೆ ಮನೆಯವರೆಲ್ಲ ಸಭೆ ಸೇರ್ಬಿಟ್ಟಿದ್ದೀರಾ? ತಿಂದಿ ಜೀರ್ಣ ಆಗ್ಲಿ ಅಂತನಾ? ಈ ಮನೆ ಯಜಮಾನ್ರು ಇವ್ರಂತೆ. ಇವ್ರ ಹೇಗಾಗ್ತಾರೆ? ಈ ಮನೆ ಯಜಮಾನ್ರು ನಮ್ ಬಾಸ್, ಆದ್ರೆ ನಾನೇ ಯಜಮಾನಿ ಅಂತ ಇವ್ರು ಹೇಳ್ತಾ ಇದಾರೆ. 10 ಪೈಸಾ ಸಂಪಾದನೆ ಮಾಡದೇ ಇರೋರು ಯಜಮಾನ್ರು ಹೇಗಾಗ್ತಾರೆ? ಮರಿಯಾ, ನೀನು ಸೆಕ್ರೆಟರಿನ ಅಥವಾ ನನ್ ಸೌತಿನ? ಕಂಡ್ಕೊಂಡವ್ರನ್ನೆಲ್ಲ ಸೌತಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇರ್ಬೋದು, ಆದ್ರೆ ನನಗ ಬುದ್ಧಿ ಇಲ್ಲ. ಮರಿಯಾ, ಇಷ್ಟ ಬಂದಾಗ ಬರಕ್ಕೆ, ಇಷ್ಟ ಬಂದಾಗ ಹೋಗಕ್ಕೆ ಇದು ನಿನ್ ಧರ್ಮಛತ್ರ ಅನ್ಕೊಂಡಿದ್ಯಾ? ಸೆಕ್ರೆಟರಿ ಆಗಿ ಯಾವ ಕೆಲಸ ನೆಟ್ಟಗ್ ಮಾಡಿದ್ಯಾ? ನಿನ್ ಸಂಬಳ ಕೊಡೋದು ಯಾತಕ್ಕೆ? ಅದನ್ನ ನಮ್ ಬಾಸೇ ಕೇಳೋದಿಲ್ಲ, ನೀವೇನ್ರಿ ಅದನ್ನ ಕೇಳೋದು? ನಾನು ಈ ಮನೆ ಯಜಮಾನಿ, ನೀನು ಈ ಮನೇಲಿ ಇದ್ಯಾ ಅಂದ್ಮೇಲೆ ನಾನು ಹೇಳ್ದಾಗೆ ನೀನ್ ಕೇಳ್ಬೇಕು. ಲೊಟ್ಟೆ ಲೊಸ್ಕೋ. ನನ್ಗೆ ಎದುರು ಜವಾಬ್ ಕೊಡೋ ಅಧಿಕಾರ ನಿನ್ಗಿಲ್ಲ. ಲೊಟ್ಟೆ ಲೊಸ್ಕೋ. ಅದ್ಗೆ ನಿನ್ನೆ ಮೊನ್ನೆ ಬಂದಿರೋಗಳು ನಿನಗೆ ತಿರುಗಿ ಬಿದ್ದಿದ್ದಾಳೆ ಅಂದ್ರೆ ಇನ್ಯಾವ ರೀತಿ ಟ್ರೈನಿಂಗ್ ಕೊಟ್ಟಿರ್ಬೇಕು ಈ ಚಂಪಾ. ಇದನ್ನೆಲ್ಲ ಮೊಳಕೆಯಲ್ಲಿ ಚೂಟ್ ಹಾಕ್ಬಿಡ್ಬೇಕು, ಇಲ್ಲ ಅಂದ್ರೆ ಇಬ್ರು ನಿಮ್ ತಲೆ ಮೇಲೆ ಕೂತ್ಕೊಂಡು ಜಂಬೂ ಸವಾರಿ ಮಾಡ್ಬಿಡ್ತಾರೆ. ನೋಡೋಣ, ನಾನು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ಅದಕ್ಕೆ ಅಂತ ಬಲರಾಮ ಇದ್ದಾನೆ. ಯಾರೀ ಬಲರಾಮ? ದಸರಾ ಆನೆ. ಜಾಜಿ ಅವರೇ, ಅವಳು ತಲೆ ಹರಟೆ ಮಾಡಿದಾಳೆ ಅಂದ್ಮೇಲೆ ಅವಳಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲಾಂದ್ರೆ ಪವರ್ ಕಳ್ಕೊಂಡಿರೋ ಹೈಕಮಾಂಡ್ ಆಗ್ಬಿಡ್ತೀರಾ. ಏನ್ ಶಿಕ್ಷೆ ಕೊಡ್ಬೇಕು? ನಂಗೆ ಕಾಲ್ ನೋವ್ತಾ ಇದೆ. ಮರಿಯಾ, ಹೊದ್ದು ಕಾಲೊತ್ತೆ. ನಾನು ಕಾಲ್ ಒತ್ತಬೇಕಾ? ನಾನ್ ಬಂದಿರೋದು ಆ ಕೆಲ್ಸಕ್ಕಲ್ಲ. ಹೊದ್ದು ಕಾಲು ಒತ್ತಿದ್ರೆ ಮನೇಲಿ ಇರ್ತೀಯ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ತೀಯ. ಬಂದು ತಿಂಡಿ ರೆಡಿ ಇದೆ, ತಂದ್ಕೊಡ್ಲೇನಾ? ಕಾಫಿ ತಂದ್ಕೊಡ್ಲಾ? ಹೋಗ್ಲಿ ಬಿಡು. ಪದ್ದು, ಯಾಕೋ ಈಗ ಬಡ್ಕೋತಾ ಇದ್ಯಾ? ಏನ್ ಬೇಡವ? ಇಷ್ಟು ಸುಂದರವಾದ ಹುಡುಗಿ ಹತ್ರ ಕಾಲು ಹೊತ್ಕೊಳ್ಳೋ ಅವಕಾಶ ಸಿಕ್ಕಿದೆ, ಚೆನ್ನಾಗಿ ಹೊತ್ಕೊಳ್ಳೋ. ಯಾಕಪ್ಪ ಕುಂತಾ ಇದೀಯ? ನಿಮ್ ಸೆಕ್ರೆಟರಿಗೆ ಕಾಲ್ ಒತ್ತು ಅಂದ್ರೆ ಕಾಲ್ನ ತಿರ್ಚ್ಬಿಟ್ಲು. ಅವಳು ಯಾಕೋ ನಿನ್ನ ಕಾಲು ಮುಟ್ಬೇಕು? ಅವಳೇ ನೀನ್ ಹೇಳ್ತೀನಿ, ಯಜಮಾನ ನಾನೇ ಆ ಕೆಲಸನ ಮಾಡಿಸ್ಕೊಂಡಿಲ್ಲ. ಲೇ, ಸರಿಯಾಗಿ ಕೇಳಿಸ್ಕೊ, ನಿನಗೆ ಕಾಲನ್ನು ಒತ್ತಿಸ್ಕೊಳ್ಳೇಬೇಕು ಅಂತ ಇದ್ರೆ ಈ ಮನೆಯಲ್ಲಿ ಇನ್ನೊಂದು ಇದೆಯಲ್ಲ ದಂಡಪಿಂಡ ವಿಠಲ್ ಮಹಾರಾಜ್, ಅವನ ಕೈಲೆ ಒತ್ತು ಹೋಗಲಿಂದ. ನಮ್ಮ ರೈತಂಬು ಸರಿಯಾಗಿ ಮಾಡವಳೆ. ಅದ್ಗೆ ನಿಮ್ಮ ಯಜಮಾನ್ರು ನಿನ್ನೆ ಮನೆಯಿಂದ ಆಚೆ ಹೋದವರು ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಏನು ಅಂತ ವಿಚಾರಿಸಿ ಬೆಂಡೆತ್ತಿ ಬ್ರೇಕ್ ಹಾಕಿ. ಅಭಿ, ಎಸ್ಟರ್ಡೇ ಮಾರ್ನಿಂಗ್ ಮನೆ ಬಿಟ್ಟವರು ಟುಡೇ ಈವ್ನಿಂಗ್ ಮನೆಗೆ ಬರ್ತಾ ಇದ್ದೀರಾ.
ನೈಟ್ ಪೂರ್ತಿ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ? ಅಯ್ಯೋ ಶಿವನೇ, ಏನು ಮನೆ ಯಜಮಾನ ಅಂದ್ಮೇಲೆ ಒಂದೇ ಕಡೆ ಗೂಟ ಹುಡ್ಕೊಂಡಿರಕ್ಕಾಗತ್ತೇನ್ರಿ? ದುಡ್ಡು ತಂದು ಹಾಕಬೇಕು. ಕೇಳಿ ನಮ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಜಮೀನ್ ನೋಡೋಣ ಅಂತ ಹೆಸರುಘಟ್ಟದ ಹತ್ರ ಹೋಗಿದ್ವಿ. ಇದಕ್ಕಿದ್ದಂಗೆ ಕತ್ಲಾಯ್ತು, ಅಲ್ಲೇ ಮಾಲ್ಕೊಂಡ್ವಿ. ಬೆಳಗ್ಗೆ ಎದ್ವಿ, ಎಳ್ಳಿರಲ್ಲಿ ಮುಖ ತೊಳೆದ್ವಿ, ಮನೆ ಕಡೆ ಬಂದ್ವಿ. ಫೋನ್ ಇತ್ತು ತಾನೆ, ಫೋನ್ ಮಾಡಕ್ಕೆ ಏನ್ ಧಾಡಿ? ಅಬ್ಬಾ, ನಿಮ್ಮ ಹತ್ರನೂ ಫೋನ್ ಇತ್ತಾನೆ, ನೀವೇ ಆ ಕೆಲಸ ಮಾಡ್ಬೋದಿತ್ತು ತಾನೆ. ಮನೆ ಬಿಟ್ಟು ಹೋದ್ರು ನೀವು, ಮನೆಗ್ ಬರ್ತಿರಲ್ಲ ಅಂತ ನಿಮಗ್ ಗೊತ್ತಿರುತ್ತೆ. ಸೊ ಫೋನ್ ಮಾಡ್ಬೇಕಾದ್ರು ನಿಮ್ಮ ಡ್ಯೂಟಿ. ಸಾರಿ ಬಿಡಿ, ಮುಂದಿನ ಸಲ ಎಲ್ಲಗಾದ್ರೂ ಹೋದಾಗ ಫೋನ್ ಮಾಡ್ಬಿಟ್ಟೆ ನಾನು ಮನೆಗೆ ಬರಲ್ಲ ಅಂತ ಹೇಳ್ತೀನಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನನ್ ಪರ್ಮಿಷನ್ ತಗೋಬೇಕು. ಬೇಗ ಹೋಗಿ ಬಾತ್ ಮಾಡಿ. ಯು ಆರ್ ಸ್ಟಿಂಕಿ. ಬಾವ, ಇನ್ನು ನಿಮಗೆ ಸಮಾನಾರು ಅಳಿ ಅಂದ್ರೆ ತದನಂತರ ಕಾದಿದೆ. ಹೊತ್ತಿಗೆ ಎಲ್ಲರ ಮುಂದೆನೂ ಇದೇ ಪವರ್ನ ಮೇಂಟೈನ್ ಮಾಡಿ. ಲೇ ಚಂಪಾ, ಬಾರಾಚೆ. ಕಾಫಿ ಬೇಕಿತ್ತಾ? 3 ಹೊತ್ತು ಕಾಫಿ ತಿಂಡಿ ಮಾಡ್ಕೊಂಡು ಅಡಿಗೆ ಮನೇಲಿ ಇದ್ಬಿಟ್ರೆ ಎಲ್ಲಾ ಕೆಲಸನು ಮಾಡ್ದಾಗತ್ತೇನೆ. ಅದ್ರ ಜೊತೆ ನಮ್ಮ ಯಜಮಾನ್ರನ್ನ ವಿಚಾರಿಸ್ಕೊತೀನಲ್ಲ. ಇವತ್ತು ಕಸ ಗುಡ್ಸಿದ್ಯೇನೆ? ಬೆಳಗ್ಗೆನೆ ಗುಡಿಸ್ದೆ. ಮತ್ತಿಲ್ಲಿ ಇಷ್ಟು ದೊಡ್ಡ ಕಸ ಬಿದ್ದಿದೆಯಲ್ಲ, ಅದು ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ? ಅದು ಗಾಳಿಗೆ ಬಂದು ಬಿದ್ದಿರ್ಬೇಕು. ನಾವೇನು ಇಲ್ಲಿ ಕಿಟಕಿ ಬಾಗಲೆಲ್ಲ ಹಾರೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ. ಗಾಳಿ ಹಾರು ಬಂದು ಕಸ ಇಲ್ಲಿ ಬಿದ್ದು ಬಿಡತ್ತೆ. ಮೊದ್ಲು ಇದನ್ನ ಗುಡ್ಸೆ. ಅಡ್ಗೆ ಮಾಡ್ತಾ ಇದೀನಿ, ಆಮೇಲೆ ಬಂದು ಗುಡಿಸ್ತೀನಿ. ಲೇ ಚಂಪಾ, ಬರೇರಿ. ನೀನು ನಾನ್ ಹೇಳ್ದ ಕೇಳ್ಬೇಕು. ಮೊದ್ಲು ಈ ಕಸನ ಎತ್ತು ಬಿಸಾಕು, ಆಮೇಲೆ ಅಡಿಗೆ ಮಾಡು. ಬಿದ್ದಿರೋದು ಇಷ್ಟಲ್ಲ ಪೇಪರು, ಅದನ್ನು ಎತ್ತಾಕಕ್ಕಾಗಲ್ಲ ನಿಮ್ ಕೈಲಿ. ಸರಿ, ಈ ಕಸನ ನಾನು ಎತ್ತು ಬಿಸಾಕ್ತೀನಿ. ನೀನ್ ಮನೆ ಬಿಟ್ಟು ಆಚೆ ಹೋಗ್ತೀಯಾ? ಅಷ್ಟೇ ತಾನೇ? ಲೇ ಚಂಪಾ, ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಅದಕ್ಕೆ ಪೇಪರ್ನ ಯಾಕ್ರಿ ಹೀಗೆ ತಿರುವಾಗ್ತಾ ಇದೀರಾ? ಬಿಟ್ಲಾ, ಈ ಪೇಪರ್ ಅಲ್ಲಿ ಲೆಟರೇ ಪ್ರಿಂಟ್ ಆಗಿಲ್ಲ. ಇದ್ದಕ್ಕಿದ್ದಾಗೆ ನಿಮ್ಮ ಪವರ್ ತೋರಿಸಿದ್ರಲ್ಲ, BP ಹೆಚ್ಚಾಗಿ ಕಣ್ಣಿಗೆ ಕತ್ಲೆ ಬಂದಿರಬೇಕು. ಸ್ವಲ್ಪ ಸುಧಾರಿಸ್ಕೊಂಡು ನೋಡಿ. ರಮೇಶ್, ನನ್ ಕಣ್ಣಿಗೆ ಏನು ಕಾಣಿಸ್ತಾನೆ ಇಲ್ಲ. ಆಗ್ಲೇ ಚೆನ್ನಾಗಿ ಪೇಪರ್ ಓದ್ತಾ ಇದ್ರಿ. ಆಗ್ಲೇ ಕಾಣಿಸ್ತಾ ಇತ್ತು, ಈಗ ಕಾಣಿಸ್ತಾ ಇಲ್ಲ. ಹೋಗ್ಲಿ, ನಾನು ಕಾಣಿಸ್ತಾ ಇದೀನಾ? ನೀನ್ ಚೆನ್ನಾಗೆ ಕಾಣಿಸ್ತಾ ಇದ್ಯಾ. ಅಂದ್ಮೇಲೆ ಪೇಪರ್ ಅಲ್ಲಿರೋ ಲೆಟರ್ಗಳು ಚೆನ್ನಾಗಿ ಕಾಣಿಸ್ಬೇಕು. ಏನಂತ ಲೆಟರ್ ಇದೆ ಇದ್ರಲ್ಲಿ? ಮನೆ ಯಜಮಾನ ಮನೆ ಜವಾನಿ ಜೊತೆ ಪರಾರಿ ಅಂತ ದಪ್ಪಾಕ್ಷರದಲ್ಲೇ ಪ್ರಿಂಟ್ ಹಾಕಿದ್ದಾರೆ. ಪ್ರಿಂಟ್ ಹಾಕಿದಾರಾ? ನನ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಲೇ ಪಾಂಡ್ರಂಗ, ಬಾಪ್ಪ ಇಲ್ಲೇ. ಅಲ್ಲ ಕಣ, ನಾನು ಮನೆ ಯಜಮಾನ. ನನ್ನನ್ನ ಹೋಗಪ್ಪ ಬಾರಪ್ಪ ಅಂತ ಕರಿತೀಯಲ್ಲ, ನಾನೇನು ಆಡೋ ಹುಡುಗನೇನೋ? ಹುಡುಗನೇನೋ ರೀ, ಬಾರೋ ಅಂದ್ರೂ ಕಷ್ಟ, ಪಾಪ ಅಂದ್ರೂ ಕಷ್ಟ. ನಿಮ್ಮನ್ನ ಏನಂತ ಹೇಳಿ ಕರಿಬೇಕ್ರಿ? ಏನು ಬಾಯಿ ತುಂಬಾ ಬಾವ ಅಂದ್ಬಿಟ್ರೆ ನಿನ್ನ ಬಾಯಿ ಏನು ಬಿದ್ದೋಗುತ್ತೆ? ಏನ್ ಕರೆದಿದ್ದು? ನಿಮ್ಮ ಹೆಂಡತಿಗೆ ಪೇಪರ್ ಅಲ್ಲಿರೋ ಅಕ್ಷರಗಳು ಕಾಣಿಸ್ತಾ ಇಲ್ವಂತೆ. ಕಟ್ಕೊಂಡಿರೋ ಗಂಡನ ಮನೆಗೆ ಬಂದ ತಕ್ಷಣ ಕರಿ ಗೋಳಿಕೊಂಡ್ರೆ ಯಾವನ್ ತಾನೇ ಮೆತ್ತಾನೆ. ಅದಕ್ಕೆ ನಮ್ಮ ಬೇಡ್ರ ಕಣ್ಣಪ್ಪ ಇವ್ರ ಕಣ್ಣನ ಹಂಗಾಗಿ ಕಿತ್ಕೊಂಡ್ಬಿಟ್ಟಪ್ಪ. ರಮೇಶ್, ನಿಜವಾಗ್ಲೂ ನಂಗೆ ಒಂದ್ ಅಕ್ಷರಲ್ಲೂ ಕಾಣಿಸ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕರೆಸ್ಬೇಕು. 5000 ಕೊಡಿ. ನೋಡ, ಕಳ್ಸ್ಕೊಂಡೇನಾ? 5,000 ಒಳ್ಳೆ ಹುಣಸೆ ಬೀಜ ತರ ಕೇಳ್ತಾ ಇದ್ರೆ ನನ್ನ ಹತ್ರ ಅಷ್ಟೆಲ್ಲ ದುಡ್ಡು ಇಲ್ಲ ಕಣ್ಣ. ನಿಮ್ ಮನೆಗೆ ಕೊಡ್ಲಿಲ್ಲ ಅಂದ್ರೆ ಜಾಯಿಂಟ್ ಅಕೌಂಟ್ ಅಲ್ಲಿ 1 lakh ನ ಡ್ರಾ ಮಾಡ್ತೀನಿ. ಇನ್ನೊಂದು 0 ಎಕ್ಸ್ಟ್ರಾ ಹಾಕೊಂಡು ಡ್ರಾ ಮಾಡಿದ್ರೆ ನಿಮ್ ದುಡ್ಡೇ ಹೋಗೋದು. 5,000 ಕೊಡ್ತೀನಿ. ಸರಿ, 5,000. ಇಮಿಡಿಯೇಟ್ ಆಗಿ ಡಾಕ್ಟರ್ ಕರೆಸಿ. ರಿಪೇರಿ ರಿಪೇರಿ, ಕಾಲು ರಿಪೇರಿ, ಸೊಂಟ ರಿಪೇರಿ, ಕೈ ರಿಪೇರಿ, ಕಣ್ಣು ರಿಪೇರಿ, ಅಲ್ಲಿ ರಿಪೇರಿ, ಇಲ್ಲಿ ರಿಪೇರಿ, ರಿಪೇರಿ ರಿಪೇರಿ. ರಿಪೇರಿ ಒಳಗ್ ಬಾ. ಸೊಂಟ ರಿಪೇರಿ ಮಾಡ್ಬೇಕಿತ್ತೇನವ? ಅದ್ ಯಾವತ್ತೂ ರಿಪೇರಿ ಆಗಲ್ಲ. ಒಳಗಡೆ ಜಾತಿಯ ಕಾಂತ ಒಬ್ರಿದ್ದಾರೆ, ಅವ್ರ ಕಣ್ ಸರಿ ಕಾಣಿಸ್ತಾ ಇಲ್ಲ. ಮೊದ್ಲು ಅವ್ರ ಕಣ್ ರಿಪೇರಿ ಮಾಡು ಬಾ. ಅಷ್ಟೇ ತಾನೇ ನಡೆಯವ. ನೀನೇನ್ ಡಾಕ್ಟ್ರಾ ಅಥವಾ ಕೊಡೆ ರಿಪೇರಿ ಮಾಡೋಣ? ಮೊದಲೆಲ್ಲ ಈ ಬೀಗ ಕೊಡೆ ರಿಪೇರಿ ಮಾಡ್ಕೊಂಡೇ ಇದ್ದೆ. ಈ ಟೆಕ್ನಾಲಜಿ ಅನ್ನೋದು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತಲ್ಲ, ಸ್ವಲ್ಪ ಕೆಲಸಕ್ಕೆ ಬೆಲೆ ಇಲ್ದಂಗೆ ಆಗೋಯ್ತು. ಹಂಗಾಗಿ ಈ ಮನುಷ್ಯನ ರಿಪೇರಿ ಮಾಡೋ ಕೆಲಸಕ್ಕೆ ಇಳಿದ್ಬಿಟ್ಟೆ. ಕೊಡೆ ಆದ್ರೇನು, ಮನುಷ್ಯರಾದ್ರೇನು, ಹೊಲಿಗೆ ಹಾಕೊತಾನೆ, ಹಾಕ್ಬಿಡ್ತೀನಿ ನಡಿಯವ. ನಡಿ. ನೋಡಪ್ಪ ರಿಪೇರಿ, ಇವರೇ ಜಾತಿಯವರು. ಇವ್ರ ಕಣ್ಣನ್ನೇ ನೀನ್ ರಿಪೇರಿ ಮಾಡ್ಬೇಕಾಗಿರೋದು. ಅಷ್ಟೇ ತಾನೇ, ಮಾಡಿ ಬಿಸಾಕ್ತೀನಿ, ನೀವು ಹೋಗ್ರವ. ಕೊಡೆ ರಿಪೇರಿ ಮಾಡೋರ? ಅಲ್ಲ ಕಣ್ರವ, ಕಣ್ ರಿಪೇರಿ ಮಾಡೋಣ. ಕಣ್ ತೋರ್ಸಿ. ಅಯ್ಯೋ ಶಿವನೇ, ಬ್ಯಾಟ್ರಿ
ನೀಕ್ ಆಗ್ಬೇಕು ಅಲ್ರಪ್ಪ ಇವ್ರದ್ದು ಕಣ್ಣಲ್ಲಿ ಬ್ಯಾಟ್ರಿ ಇರುತ್ತಾ? ಕಣ್ರವ ಕಣ್ಣೊಳಗಿನ ಬ್ಯಾಟ್ರಿ ನೆಟ್ಟ ಕೆಲಸ ಮಾಡಿದ್ರೆ ಮನುಷ್ಯ ಅನ್ನೋ ಪ್ರಾಣಿಗೆ ನೆಟ್ಟ ಕಣ್ಣು ಕಾಣಿಸೋದು. ಅಲ್ಲಿ ದೂರದಲ್ಲಿ ಇಟ್ಟಿದಾರಲ್ಲ ಅದು ಏನು ಅಂತ ನೋಡ್ಬಿಟ್ಟು ಹೇಳ್ರವ. ಏನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜಾಗಿ ಕಾಣಿಸ್ತಾ ಇದೆ. ಅಯ್ಯೋ ಶಿವನೇ, ಹಾಳಾಗೋಗ್ಲಿ. ಇದು ಏನು, ಇದ್ರೊಳಗೆ ಏನು ಬರ್ದಾರಂತೆ ನೋಡ್ಬಿಟ್ಟು ಹೇಳ್ರವ. ಪೇಪರ್ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಅಕ್ಷರಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಅಯ್ಯೋ ಶಿವ 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 ಶಿವ, ನಾನೇನೋ ಒಂದು ಬ್ಯಾಟ್ರಿ ವೀಕ್ ಆಗಿದೆ ಅಂತ ಮಾಡಿದ್ದೆ, 2 ಬ್ಯಾಟ್ರಿನೂ ವೀಕ್ ಆಗೈತೆ. ಅಲ್ರಪ್ಪ ಇವ್ರದ್ದು. ಡಾಕ್ಟ್ರೆ, ನನ್ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು, ಹಾಗೇನಾದ್ರೂ ಮಾಡಿ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ನೀನು ನನ್ನನ್ನು ನಂಬಿ ಅಂದ ಮೇಲೆ ನಾನು ರಿಪೇರಿ ಮಾಡಿ ತೀರ್ತೀನಿ. ನಿನಗೆ ಮದುವೆ ಆಗತ್ತೇನವ? 2 ಇಯರ್ಸ್ ಆಯ್ತು. ಮಕ್ಕಳು ಇಲ್ಲ. ಅದಕ್ಕೇನೆ ನಿನಗೆ ಕಣ್ಣು ಕಾಣಿಸ್ತಿಲ್ಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಯ್ಯೋ ಶಿವನೇ, ಕಣ್ಣಿಗೂ ಹೆಣ್ಣಿಗೂ ಅವಿನಾಭಾವ ಸಂಬಂಧ ಇದೆ ಕಣ್ಣಲ್ಲ. ಹೆಣ್ಣು ಬಾಳಿನ ಕಣ್ಣು ಅಂತಾರೆ. ಅಂತ ಕಣ್ಣನ್ನು ಕಳ್ಕೊಂಡು ನೀವು ಬಾಳಿಗೆ ಉಣ್ಣು ಮಾಡ್ಕೊಂಡು ಕೂತಿದ್ರಲ್ಲವ, ನೋಡು ನಾನು 2 ಗುಳಿಗೆ ಕೊಡ್ತೀನಿ, ಅದನ್ನ ತಗೊಳವ, ಎಲ್ಲ ಸರಿ ಹೋಗ್ಬಿಡ್ತೀನಿ. ಇಲ್ಲಿ ಮುಂಗೈ ಒಟ್ಟ. ಈಗ ಇದ್ರಾಗ ಏನು ಬರ್ದಾರ ಅಂತ ಓದ್ಬಿಟ್ಟು ಹೇಳವ. ಭಾರತಕ್ಕೆ ಸರಣಿಯಲ್ಲಿ 2 ಒಂದು ಮೇಲುಗೈ. ನನ್ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ. ಹಂಗಾರೆ 2,000 ರೂಪಾಯಿ ತತ್ತಾರವ. ಹಂಗ ನನಗೆ ಬಂದು ಆವಾಗ ಬ್ಯಾಟ್ರಿನ ಚಾರ್ಜ್ ಹಾಕೋದನ್ನ ಮರಿಬೇಡವ. ಹೇಗ್ ಚಾರ್ಜ್ ಮಾಡೋದು? ಮೊಬೈಲ್ಗೆ ಹೆಂಗ್ ಚಾರ್ಜ್ ಮಾಡ್ತೀರ ಹಂಗೆ ಮಾಡವ. ರಿಪೇರಿ 1 ನಿಮಿಷ. ಹೇಳ್ರಪ್ಪ. ಕೇಳು, ಇದು ನನಗೆ ಸ್ವಲ್ಪ ಸಣ್ಣ ಆಗೋದಕ್ಕೆ ಯಾವ್ದಾದ್ರು ಗುಳಿಗೆ ಇದೆಯಾ? ಒಳಗಡೆನೆ ಕೇಳಬಾರ್ದಿತ್ತೆ. ದುಡ್ಡಿರ್ಲಿಲ್ವಲ್ಲ. ಬೇಡ್ರ ಹೋಗ್ಲಿ, ಒಡ್ಡ ಕೈಯೇ. ಅದು ನಾನು ಪ್ರತಿ ಇಂಟರ್ವ್ಯೂನಲ್ಲೂ ಫೇಲ್ ಆಗ್ತಾ ಇದ್ದೀನಿ. ನನ್ನ ಬುದ್ಧಿ ಸ್ವಲ್ಪ ಚುರುಕಾಗೋ ಹಾಗೆ ಯಾವ್ದಾದ್ರು ಗುಳಿಗೆ ಇದ್ರೆ ಕೊಡ್ತೀರಾ? ಅಯ್ಯ ಮುಂಡೆ, ನಿನಗೂ ಇದೇ ಗುಳಿಗೆ ತಗೋ. ಒಳಗಡೆ ಹೋಗ್ರು, ನಿಮ್ಮ ಮನೆ ದೇವ್ರು ಪಾಂಡ್ರಂಗನ್ ನೆನ್ಸ್ಕೊಳ್ಳಿ, ಕಣ್ಣಿಗೆ ಒತ್ಕೊಳ್ಳಿ, ಒಟ್ಟಿಗೆ ಹಾಕೊಳ್ಳಿ, ಎಲ್ಲ ನೆಟ್ಗಾಗತ್ತೆ. ರಿಪೇರಿ ಇನ್ನು ನಮಗೆ ಸಮನಾರು. ಅಪ್ಪ ಪಾಂಡ್ರಂಗ, ಕಾಪಾಡಪ್ಪ, ಕಾಪಾಡು. ಈಗ ತಾನೇ ಚೆನ್ನಾಗಿದ್ರಲ್ರೋ, ಏನ್ರೋ ಆಯ್ತು ನಿಮ್ಗೆ? ಲೇ ಚಂಪಾ, ಆ ರಿಪೇರಿಗೆ ಡಾಕ್ಟರ್ ಕೊಟ್ಟಿರೋ ಮಾತ್ರೆಯಿಂದ ಈಗ ಆಗ್ತಾ ಇದೆ ಕಣೆ. ಅದಕ್ಕೆ ನಾವೇ ಕುಣಿತಾ ಇಲ್ಲ. ಆ ರಿಪೇರಿ ಡಾಕ್ಟರ್ ಕೊಟ್ಟನಲ್ಲ ಗುಳಿಗೆ, ಅದು ನಮ್ಮನ್ನ ಹೀಗೆ ಕುಣಿಸ್ತಾ ಇದೆ. झूम बराबर झूम. ಲೇ ಚಂಪಾ, ವಾಂತಿ ಮಾಡ್ಕೊಂಡಿದ್ಯಾಲೆ ನೀನಾ? ನನ್ಗ ಅದೃಷ್ಟ ಎಲ್ಲಿದೆ ಅತ್ತೆ? ಮತ್ತೆ ಯಾಳೆ? ಚಾಜಿ, ವಾಂತಿ ಮಾಡ್ಕೊಂಡಿದ್ ನೀನಮ್ಮ? ನನ್ನ ಬಂಗಾಳ. ಇದ್ದಕ್ಕಿದ್ದಾಗ ವಾಂತಿ ಆಗೋಯ್ತು, ಯಾಕೆ ಅಂತ ಗೊತ್ತಿಲ್ಲ. ಯಾವಾಗಿಂದ? ಈಗಷ್ಟೇ. ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು ಅಂತ ಹೇಳ್ಬಾರ್ದಾ? ನಮ್ಮ ಮನೆಗೆ ಒಂದು ಪುಟ್ಟ ಮೊಮ್ಮಗು ಬರ್ತಾ ಇದೆ. ನನ್ ತಾಯಿ ಆಗ್ತಿದ್ದೀನ. ಹೌದು ನನ್ನ ಬಂಗಾಳ. ಸಕ್ಕರೆ ತಗೊಂಬ, ಹೋಗು ಚಿನ್ನ, ಹೋಗು. ಹೋಗೆ. ನೀ ಹೆಚ್ಚಿಗೆ ಮಾತಾಡ್ಬಾರ್ದು, ಸುಧಾರಿಸ್ಕೊಮ್ಮ, ಸುಧಾರಿಸ್ಕೊ. ಪಾಂಡುರಂಗ, ರೇ ಬಂದು ಬಿಟ್ಲ, ಬಂದ್ರು ಇಲ್ಲಿ, ಬೇಗ ಬಂದ್ರು. ಏನ್ ರಂಗಕ್ಕ ರುಚಿಗೆ ತಿರಂಗಿದೆ? ಅದಕ್ಕೆ ಕಾರಣ ಇದೆ. ನಮ್ಮ ಮನೆಗೆ ಒಂದು ಪುಟ್ಟ ಕಂದಳಾಲಿ ಜೋಜೋ ನಂದಳಾಲಿ ಬರ್ತಾ ಇದ್ದಾನೆ. ಅಷ್ಟೇ ಅವ್ರೆ, ನಿಮ್ಗೆ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾಗಿತ್ತಾ? ಅಲ್ಲ ಕಣೋ, ನೀವು ಮದ್ವೆಗೆ ಪಾಂಡುರಂಗ ಸಂಸಾರದಲ್ಲಿ ಗದ್ದಲ ಎಬ್ಬಿಸ್ಬಿಟ್ಟ ಕಣೋ. ರಾಜವ್ರೆ, ಕಾಂಗ್ರೆಸ್.
ಮಾಡ್ಕೊಂಡಿದೀಯಲ್ಲೇ ಉಪ್ಪು ಚಕ್ರೆ ಎರಡು ಒಂದೇ ಬಣ್ಣ ಇತ್ತಲ್ಲ ಗೊತ್ತಾಗ್ಲಿಲ್ಲ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೂಳಿ ನೀನ್ ಬೇಜಾರು ಪಡ್ಕೋಬೇಡಮ್ಮ. ಸುಧಾರಿಸ್ಬೇಕಂದ ಸುಧಾರಿಸ್ಬೇಕು. ರಂಗಮ್ಮನವ್ರೆ, ಇದಕ್ಕಿದ್ದಂಗೆ ಮನೆನ ರಣರಂಗ ಮಾಡ್ಕೊಂಡಿರಲ್ಲ, ಏನು ಕಾರಣ? ಶಸ್ತ್ರಾಭ್ಯಾಸ ಮಾಡೋದಕ್ಕೆ ಒಬ್ಬ ವೀರ ಕಂತ ಬಲ್ತಾ ಇದ್ದಾನೆ. ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ. ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಇಂಥ ಒಂದು ಸುಸಂದರ್ಭದಲ್ಲಿ ನಿನಗೆ ಇದು ಬಾವ ಮಗು ಆಗ್ತಾ ಇರೋದು ಪಲ್ಲುಗಲ್ಲ, ಮತ್ತಿನ್ಯಾರು ನಿನ್ನ ಹೆಂಡತಿಗೆ. ನಾನು ಅಪ್ಪನ ಅಯ್ಯಪ್ಪ, ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಒಂದೇ ಒಂದು ದಿನ ನೆಟ್ಟಿಗೆ ಸಂಸಾರ ಮಾಡಿಲ್ಲ. ಆದ್ರೂ ಅಪ್ಪ ಆಗ್ತಿದ್ದೀನಿ ಅಂದ್ಮೇಲೆ ಇದು ಯಾವುದೋ ಮಹಾನ್ ಗುರುಗಳ ಮಹಾನ್ ಆಶೀರ್ವಾದನೇ ಇರ್ಬೇಕು. ಹೌದು ಕಣೋ, ಮಹಾನ್ ಗುರುಗಳ ಆಶೀರ್ವಾದನೇ ಇದು. ಬಹಳ ದಿನ ಆದ್ಮೇಲೆ ಈ ಮನೆಯಲ್ಲಿ ಒಂದು ಒಳ್ಳೆ ಸುದ್ದಿ ಕೇಳ್ತಾ ಇದ್ದೀನಿ. ಇನ್ಮೇಲೆ ನಿನ್ನ ಹೆಂಡತಿನ ಪ್ರೀತಿಯಿಂದ ನೋಡ್ಕೋ. ಆ ಹೆರಿಗೆ ಇಲ್ಲೇ ಮಾಡೋದಾ ಇಲ್ಲ ಆಸ್ಪತ್ರೆಯಲ್ಲಿ ಆಗುತ್ತಾ ಅಂತ ಒಬ್ಬ ಒಳ್ಳೆ ಡಾಕ್ಟರ್ನ ಕೇಳ್ಕೊ. ನನಗೆಲ್ಲ ಅಯೋಮಯ ಆಗ್ತಾ ಇದೆ. ಅದು ಏನೇನು ಆಗ್ಬೇಕು ಅಂತ ಇದೆ ಎಲ್ಲ ಆಗೋಗ್ಬಿಡ್ಲಿ. ಎಲ್ಲ ದಯವಿಟ್ಟು ಅಬ್ಬಿ ಜಾಜಿ ಅವರೇ, ನಾನು ಡಾಕ್ಟರ್ ನಜಿಯಾ ಬೇಗಂ ಅಂತ. ಏನಾಗಿದೆ ನಿಮ್ಗೆ? ನನ್ಗೆ ಆಗಾಗ ತುಂಬಾ ತಲೆ ತಿರುಗುತ್ತೆ. ಬೆಳಗ್ಗೆ ಹೊತ್ತು ಮಾತ್ರ ಜಾಸ್ತಿ ಆಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ ಕೈ ಕೊಡಿ. ಡಾಕ್ಟ್ರೇ, ಏನಾದ್ರೂ ಒಳ್ಳೆ ಸುದ್ದಿನ? ಹೌದು, ಇವ್ರ ತಲೆ ತಿರುಗ್ತಿದೆ. ನಾನ್ ಮೊದ್ಲೇ ಹೇಳಿದ್ದೆ ಕಣೆ, ಮಗು ಆಗ್ಬೇಕಾದ್ರೆ ಹೀಗೆಲ್ಲ ಆಗೋದು ಸಹಜ ಅಂತ. ಆದ್ರೆ ನನ್ನ ಮಾತನ್ನ ಯಾರು ಕೇಳಲೇ ಇಲ್ಲ. ಡಾಕ್ಟ್ರೇ, ಏನಾದ್ರೂ ಒಳ್ಳೆ ಮಾತ್ರೆ ಕೊಡಿ. ತಲೆ ತಿರುಗ್ತಿರೋದಕ್ಕೆ ಕಾರಣ ಮಗು ಅಲ್ಲ, ಇವ್ರಿಗೆ ಕೊಬ್ಬು ಜಾಸ್ತಿ ಆಗಿದೆ. ಡಾಕ್ಟ್ರೆ, ಕೊಬ್ಬು ಅಂದ್ರೆ ಯು ಮೀನ್ ಕೊಲೆಸ್ಟ್ರಾಲ್? ಕೊಲೆಸ್ಟ್ರಾಲು ಜಾಸ್ತಿ ಆಗಿದೆ, ಹೆಡ್ಲಾಂಗು ಜಾಸ್ತಿ ಆಗಿದೆ. ಈ ಮನೆಗೆ ನಾನೇ ದೊಡ್ಡವಳು ಹಾಗೆ ಹೀಗೆ ಅಂತ ಬೀಗ್ತೀರಾ? ಹೌದು ಡಾಕ್ಟ್ರೆ, ನಾನೇ ಈ ಮನೆ ಯಜಮಾನಿ ಅಂತ ಆಗ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಹೀಗಾಗಿರೋದು. ಡಾಕ್ಟ್ರೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೋಡಿ, ತಲೆಯಲ್ಲಿ ದುರಹಂಕಾರದ ನರ ಅಂತ ಒಂದಿರುತ್ತೆ, ಅದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಕಾರಣ? ಮನುಷ್ಯರಲ್ಲಿ ದುರಹಂಕಾರ ಜಾಸ್ತಿ ಆದಾಗ ಆ ನರ ಆಟೋಮೆಟಿಕ್ ಆಗಿ ಊದ್ಕೊಬಿಡುತ್ತೆ. ಆಗ ತಲೆ ಸುತ್ತೋದು ಹೀಗೆಲ್ಲ ಆಗತ್ತೆ. ಡಾಕ್ಟ್ರೇ, ಆ ದುರಹಂಕಾರನ ಸ್ವಲ್ಪ ಇಳಿಸಿ ಬಿಡ್ತೀರಾ? ಆ ದುರಹಂಕಾರದ ನರನ ಹುಡುಕಿ ಸ್ವಲ್ಪ ತಟ್ಟಿದ್ರೆ ಸರಿ ಹೋಗುತ್ತೆ. ಡಾಕ್ಟ್ರೆ, ಸ್ವಲ್ಪ ಸ್ಲೋ ಆಗಿ ಹೊಡಿರಿ. ಯು ಡೋಂಟ್ ವರಿ, ಸ್ವಲ್ಪ ಕೋಆಪರೇಟ್ ಮಾಡಿ. ಡಾಕ್ಟ್ರೆ, ಏನ್ ಮಾಡ್ತಾ ಇದ್ದೀರಾ? ನರ ಹುಡುಕ್ತಾ ಇದ್ದೀನಿ. ಹಾ, ಸಿಕ್ತು. ಸಾಕು ಸಾಕು ಸಾಕು. ನಾಳೆ ಹೊತ್ತಿಗೆ ಸರಿ ಹೋಗುತ್ತೆ. ನೋಡಿ, ನೀವ್ ಯಾರ ಮೇಲೂ ರೋಪ್ ಹಾಕ್ಬೇಡಿ. ನಾನೇ ಯಜಮಾನಿ ಅಂತ ಬೀಗಕ್ಕೆ ಹೋಗ್ಬೇಡಿ. ನನ್ ಫೀಸ್ 3,000 ರೂಪಾಯಿ ಕೊಟ್ರೆ ನಾ ಹೊರಡ್ತೀನಿ. ಈ ಸುತ್ತಲ್ಲಿ ಹೊಡೆದಕ್ಕೆ 3,000ನಾ? ದುರಹಂಕಾರ ನಿಲ್ಸೋದು ಅಂದ್ರೆ ಏನ್ ಸುಮ್ನೆನಾ? ನಾನಿನ್ ಬರ್ತೀನಿ. ಡಾಕ್ಟ್ರೆ, ನನ್ಗೆ ವಾಮಿಟ್ ಆಗಿದ್ದಕ್ಕೆ ಏನ್ ರೀಸನು? ನಾನು ದುರಹಂಕಾರನ ಕಡಿಮೆ ಮಾಡೋ ಡಾಕ್ಟ್ರು, ವಾಂತಿ ನಿಲ್ಸೋ ಡಾಕ್ಟರ್ ಅಲ್ಲ. ವಾಂತಿ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ವಾಂತೀಶ್ ಅಂತ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ನಿಲ್ಲಿಸ್ತಾರೆ. ಬಾಸ್, ಜಾಜಿ ಅವ್ರ ಹತ್ರ ಎಷ್ಟು ವಸೂಲಿ ಮಾಡಿದ್ರಿ? 2,000 ರೂಪಾಯಿ. ನಾನು 3,000 ರೂಪಾಯಿ ವಸೂಲಿ ಮಾಡಿದೆ. ತಗೊಳ್ಳಿ. ಹೇಗೆ? ನಮ್ ಜಾಜಿಯದ್ಗೆ ಡಾಕ್ಟರ್ ವಾಂತೇಶ್ ಅವ್ರನ್ನ ಭೇಟಿ ಮಾಡಕ್ ಇಷ್ಟಪಟ್ಟಿಲ್ಲ, ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದ್ವಿ. ಅಂದ್ರೇನಯ್ಯ, ನಾನು ಬಿಚ್ಚಿ ಬಿದ್ದೀನಿ ಅಂತ. ಡಾಕ್ಟ್ರೆ, ನಿಮ್ ಬಗ್ಗೆ ನೀವೇ ಯಾಕೆ ಅನ್ಕೊಂತೀರಾ? ಅದ್ಯಾರೋ ರಿಪೇರಿ ಡಾಕ್ಟರ್ ಅಂತ ಒಬ್ರು ಬಂದ್ರು, ಅವ್ರು 2,000 ರೂಪಾಯಿ ಕಿತ್ಕೊಂಡೋದ್ರು. ಇನ್ನೊಬ್ರು ಲೇಡಿ ಡಾಕ್ಟರ್ ಬಂದು 3,000 ರೂಪಾಯಿ ಕಿತ್ಕೊಂಡೋದ್ರು. ಅವ್ರು ಏನೇ ಔಷಧಿ ಕೊಟ್ರು ಇವ್ರ ಕಾಯಿಲೆ ವಾಸಿ ಆಗ್ತಿಲ್ವಲ್ಲ. ಆ ಡಾಕ್ಟರ್ ವಾಂತೇಶ್ ಹತ್ರ ಹೋದ್ರೆ ಇನ್ನೆಷ್ಟು ದುಡ್ಡು ಕಗ್ಗಿಸ್ತಾರೋ ಅನ್ನೋ ಭಯಕ್ಕೆ ನಿಮ್ಮನ್ನ ಕರ್ಸಿದ್ವಿ. ನೀವೇ ಇವ್ರನ್ನ ಡೀಟೇಲ್ ಆಗಿ ಚೆಕ್ ಮಾಡಿ ರೋಗನ ಗುಣಪಡಿಸ್ಬೇಕು. ಎಸ್ ಡಾಕ್ಟರ್, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹಬ್ಬಿ ಕೊಡ್ತಾರೆ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಎಲ್ಲಮ್ಮ, ಕೈ ಕೊಡು. ಇಲ್ಲಿ ನಾಲ್ಗೆ ತೋರಿಸು.
ಯಾಕೆ ಏನಾಯ್ತು? ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಇವ್ರ ದೇಹದಲ್ಲಿರೋ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಒಂದಕ್ಕೊಂದು ಜಗಳ ಆಡ್ಕೊಂಡು ರಕ್ತ ಕಣನ ಉತ್ಪಾದನೆ ಮಾಡೋದು ನಿಲ್ಸ್ಬಿಟ್ಟಿದೆ. ಇವ್ರ ತಲೆನಲ್ಲಿ ದುರಹಂಕಾರದ ನರ ಬೆಲೂನ್ ತರ ಊದ್ಕೋತಾ ಇದೆ. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ. ಡಾಕ್ಟ್ರೆ, ಇದಕ್ಕೇನ್ ರೆಮಿಡಿ? ಈ ಮನೆಯಲ್ಲಿ ಎಲ್ರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು. ಅದರಲ್ಲೂ ನಿನ್ನ ಗಂಡನ್ನ ಬಹಳ ಪ್ರೀತಿಯಿಂದ ನೋಡ್ಕೋಬೇಕು. ನಾನೇ ಈ ಮನೆ ಯಜಮಾನಿ ಅನ್ನೋ ದುರಹಂಕಾರನ ಮಗನ ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ರಕ್ತ ಹೆಪ್ಪುಕಟ್ಟುತ್ತೆ, ಚರ್ಮ ಸುಕ್ಕಟ್ಟುತ್ತೆ.